ಇನ್ನು ಒಳಗಡೆ ಬಂದ ತಕ್ಷಣ ನೀವೇ ನೋಡಬಹುದು ಲಿವಿಂಗ್ ಏರಿಯಾ ಎಲ್ಲ ತುಂಬಾನೇ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಅಂಡ್ ಡಿಸೆಂಟ್ ಲುಕ್ ಅಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ತುಂಬಾ ಜನ ನಮಗೆ ಕೇಳೋದೇನಂದ್ರೆ ಎಲ್ಲರೂ ಮನೆಯಲ್ಲೂ ಒಬ್ರು ಏಜ್ ಪರ್ಸನ್ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ಈಗ ಡೂಪ್ಲೆಕ್ಸ್ ಮನೆಗಳಂದ್ರೆ ಮೈನ್ ಆಗಿ ಹತ್ತಿ ಇಳಿಯೋದಕ್ಕೆಲ್ಲ ಆಗ್ತಿರಲ್ಲ. ಸೊ ಅದಕ್ಕೋಸ್ಕರ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಇನ್ನು SS ವರ್ಕ್ ಅಲ್ಲೇ ನಿಮಗೆ ಫುಲ್ ರೈಲಿಂಗ್ಸ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದಕ್ಕೂ ಕೂಡ ನೀವು ಆರಾಮಾಗಿ ಲಿಫ್ಟ್ ಕೂಡ ಮಾಡ್ಕೊಬಹುದು. ಹೈಡ್ರಾಲಿಕ್ ಸಿಸ್ಟಮ್ನ ಪ್ರೊವೈಡ್ ಮಾಡಿದ್ದಾರೆ ಮಂಚಾಗೆಲ್ಲ. ಇದು ಸೆಮಿ ಫರ್ನಿಶ್ಡ್ ಅಂತಾನೆ ಹೇಳ್ಬೋದು ಈ ಬಿಲ್ಡಿಂಗ್ ನ. ಅಂಡ್ ಇದು ಇವಾಗ ಏನ್ ನೋಡ್ತಾ ಇದ್ರೆ ಇದು ಬಂದು ನಿಮಗೆ 3ನೇ ಫ್ಲೋರ್ ಇರುವಂತದ್ದು. ಈ ವಾಲ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ನೀವೇ ನೋಡ್ಬೋದು. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು. ಮತ್ತೊಮ್ಮೆ ಒಂದು ಲಕ್ಸುರಿಯಸ್ ಇಂಡಿಪೆಂಡೆಂಟ್ ತ್ರಿಪ್ಲೆಕ್ಸ್ ಮನೆಯ ಜೊತೆಗೆ ನಿಮ್ಮ ಪ್ರಾಪರ್ಟೀಸ್. ಇನ್ನು ಯಾರೆಲ್ಲ ನಿಮ್ಮ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಈ ಮನೆಯ ಕಂಪ್ಲೀಟ್ ಹೋಮ್ ಟೂರ್ ಆ್ಯಂಡ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಲೆಟ್ ಸ್ಟಾರ್ಟ್ ದ ವಿಡಿಯೋನ ಬನ್ನಿ. ಇನ್ನು ಪ್ರಾಪರ್ಟಿ ಬಗ್ಗೆ ಹೇಳೋದಾದ್ರೆ ಇದು ಬಂದು ನಿಮಗೆ 26 × 25 ಡೈಮೆನ್ಷನ್, ಟೋಟಲ್ ನಿಮಗೆ 650 ಸ್ಕ್ವೇರ್ ಫೀಟ್ ಬರುತ್ತೆ. ಇಂಡಿವಿಜುವಲ್ ತ್ರಿಪ್ಲೆಕ್ಸ್ ಆಗಿರುತ್ತೆ ಆ್ಯಂಡ್ ವೆಸ್ಟ್ ಫೇಸಿಂಗ್ ಸೈಟ್ ಆ್ಯಂಡ್ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಮಾಡಿದ್ದಾರೆ. BBMP ಬಿ ಖಾತಾ ಲಿಮಿಟ್ಸ್ ಅಲ್ಲೇ ಬರುತ್ತೆ. ಜೊತೆಗೆ ನಿಮಗೆ ಲೇಔಟ್ದೇ ಓನ್ ಬೋರ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ನೀವು ರಿಜಿಸ್ಟರ್ ಕೂಡ ಇವಾಗ ಡೈರೆಕ್ಟ್ ಮಾಡ್ಕೋಬಹುದು, ಯಾಕಂದ್ರೆ ಈ ಖಾತಾ ಕೂಡ ರೆಡಿ ಇದೆ ಈ ಪ್ರಾಪರ್ಟಿಗೆ. ಇಲ್ಲಿ ನೀವೇ ನೋಡ್ಬೋದು, ಇಲ್ಲಿ ನಿಮಗೆ ನೇಮ್ ಬೋರ್ಡ್ಗೂ ಕೂಡ ಜಾಗ ಕೊಟ್ಟಿದ್ದಾರೆ, ವಿತ್ ಲೈಟಿಂಗ್ ಕೂಡ ಹಾಕಿದ್ದಾರೆ. ಅದ್ರ ಕೆಳಗಡೆ ನಿಮಗೆ ಪ್ಲಾಂಟ್ಸ್ ಕೂಡ ನೀವು ಬೆಳೆಸ್ಕೊಬಹುದು, ಆ ಥರ ಒಂದು ಜಾಗ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಅದ್ರ ಜೊತೆಗೆ ನಿಮಗೆ ಇಲ್ಲಿ ಗೇಟ್ ಕೂಡ ನೋಡ್ಬೋದು, ಫುಲ್ಲಿ ಕವರ್ ಮಾಡಿದ್ದಾರೆ. ವಿತ್ MS ಶೀಟ್ ಬರುತ್ತೆ ಇದು ನಿಮಗೆ ಆ್ಯಂಡ್ PVC ಶೀಟ್ ಕೂಡ ಹಾಕಿದ್ದಾರೆ. ಜೊತೆಗೆ MS ದಲ್ಲಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫುಲ್ಲಿ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಇದು. ಇನ್ನು ಗೇಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ನೀವೇ ನೋಡ್ಬೋದು, ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆರಾಮಾಗಿ ನೀವು 2 ಕಾರ್ ಜೊತೆಗೆ 4 ಬೈಕ್ ಕೂಡ ನಿಲ್ಸ್ಕೊಬಹುದು. ಇನ್ನು ಪಾರ್ಕಿಂಗ್ ಸ್ಪೇಸ್ ಅಲ್ಲೂ ನಿಮಗೆ POP ವರ್ಕ್ಸ್ ಎಲ್ಲ ಮಾಡಿದ್ದಾರೆ. ಫಾಲ್ ಸೀಲಿಂಗ್ಸ್ ಎಲ್ಲ ನೀವೇ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಇಂಡಿವಿಜುವಲ್ ಗ್ಯಾಸ್ ಲೈನ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಪಾರ್ಕಿಂಗ್ ಸ್ಪೇಸ್ ಅಲ್ಲೇ ಬರುತ್ತೆ. ಇನ್ನು ವಾಟರ್ ಫೆಸಿಲಿಟಿಗೆ ಬಂದರೆ ನಿಮಗೆ ಇಲ್ಲಿ 10,000 ಲೀಟರ್ ಕೆಪಾಸಿಟಿ ಆದ ಸಂಪ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಕಾವೇರಿ ಕೂಡ ಬರುತ್ತೆ. ಇನ್ನು ಪಾರ್ಕಿಂಗ್ ಜೊತೆಗೆ ನಿಮಗೆ ಇಲ್ಲೊಂದು ಆಫೀಸ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಫೀಸ್ ರೂಮ್ಗೆ ಅಟ್ಯಾಚ್ ಆದಂಥ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ ಇಲ್ಲಿ. ಇನ್ನು SS ವರ್ಕಲ್ಲೇ ನಿಮಗೆ ಫುಲ್ ರೈಲಿಂಗ್ಸ್ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಒಳಗಡೆ ಆಗಿರ್ಬೋದು, ಆಚೆ ಕಡೆ ಕೂಡ ನಿಮಗೆ ಸೇಫ್ಟಿ ವೈಸ್ಗೆಲ್ಲೂ SS ಅಲ್ಲೇ ನಿಮಗೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನೀವು ಮೆಟ್ಲು ಸ್ಪೇಸ್ ಕೂಡ ನೋಡ್ಬೋದು, ತುಂಬಾನೇ ದೊಡ್ಡದಾಗಿದೆ. ಇದು ನಿಮಗೆ ಒಂದು 5 ಫೀಟ್ ಗಂಟ ನಿಮಗೆ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಮೈನ್ ಡೋರ್ ಎಲ್ಲ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಮೈನ್ ಡೋರ್ ನೀವೇ ನೋಡ್ಬೋದು, ಫುಲ್ ಟೀಕಲ್ ಫಿನಿಶ್ ಆಗಿದೆ ಆ್ಯಂಡ್ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಒಳಗಡೆ ಬಂದ ತಕ್ಷಣ ನೀವೇ ನೋಡ್ಬೋದು, ಲಿವಿಂಗ್ ಏರಿಯಾ ಎಲ್ಲ ತುಂಬಾನೇ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಆ್ಯಂಡ್ ಡಿಸೆಂಟ್ ಲುಕ್ಕಲ್ಲಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫಾಲ್ ಸೀಲಿಂಗ್ಸ್ ವರ್ಕ್ ಎಲ್ಲ ತುಂಬಾನೇ ಡಿಸೆಂಟ್ ಲುಕ್ಕಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಿಮಗೆ ಒಂದು ದೊಡ್ಡದಾಗಿರೋ TV ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೀವೇ ನೋಡ್ಬೋದು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಒಳಗಡೆ ಎಲ್ಲ. ಇನ್ನು ಪೂಜಾ ರೂಮ್ ನೀವೇ ನೋಡ್ಬೋದು ಎಷ್ಟು ಡಿಸೆಂಟ್ ಆ್ಯಂಡ್ ಫೈನ್ ಆಗಿ ಮಾಡಿದ್ದಾರೆ ಅಂತ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಲೈಟಿಂಗ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಮೇಲ್ಗಡೆ ಗೋಪುರ ಥರನೂ ಮಾಡಿದ್ದಾರೆ ಮೇಲ್ಗಡೆ ಟಾಪಲ್ಲಿ, ನೀವೇ ನೋಡ್ಬೋದು, ಡಿಸೆಂಟ್ ಆಗಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಬಂದು ನಿಮಗೆ ಲೈಟ್ ಪಿಂಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಪಕ್ಕದಲ್ಲಿ ನಿಮಗೆ ಒಂದು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇದೇನಕ್ಕಪ್ಪ ಸ್ಪೇಸ್ ಅಂದರೆ ನಿಮಗೆ ಫ್ರಿಡ್ಜ್ ಇಟ್ಕೊಳ್ಳೋಕ್ಕೆಲ್ಲ ಒಂದು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಲಿವಿಂಗ್ ಏರಿಯಾ ಜೊತೆಗೆ ನಿಮಗೆ ಒಂದು ಬೆಡ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ. ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಲಿವಿಂಗ್ ಏರಿಯಾದಲ್ಲಿ ಜೊತೆಗೆ ಮಾಡಿರೋ ಬೆಡ್ರೂಮ್. ಇದಕ್ಕೂ ಕೂಡ ನಿಮಗೆ ಫಾಲ್ ಸೀಲಿಂಗ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲೇ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೂ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂಡ್ ಸ್ಪೇಸಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಇದೇ ಫ್ಲೋರಲ್ಲೇ ನಿಮಗೆ ಒಂದು ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಕಾಮನ್ ವಾಶ್ರೂಮು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಇಲ್ಲಿ ನಿಮಗೆ UPS ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಸ್ಮಾಲ್ ಆಗಿರೋಂಥ ಸ್ಟೋರ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಾಲ್ಗೂ ಅಷ್ಟೇ ನಿಮಗೆ ಇಲ್ಲೂ ಕೂಡ ನಿಮಗೆ ಟೈಲ್ಸ್ ಎಲ್ಲ ಹಾಕಿ ತುಂಬಾ ಡಿಸೈನ್ ಆಗಿರೋವಂಥದ್ದು ನಂದಿ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಕೂಡ. ಆ್ಯಂಡ್ ಇನ್ನು ಇವಾಗ ನಾವು ಬಂದು ಫಸ್ಟ್ ಫ್ಲೋರ್ ಇದ್ದೀವಿ. ಫಸ್ಟ್ ಫ್ಲೋರ್ ಏನಪ್ಪ ಅಂದರೆ ನಿಮಗೆ ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್, ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದಾರೆ. ಟೋಟಲ್ ಇವಾಗ ಆಲ್ರೆಡಿ 3 ಬೆಡ್ರೂಮ್ ಆಗಿದೆ, ಇನ್ನೂ ಒಂದು ಬೆಡ್ರೂಮ್ ಪೆಂಡಿಂಗ್ ಇದೆ, ಮೇಲಿದೆ ಅದನ್ನು ತೋರಿಸಿ ಫಸ್ಟ್ ಇವೆಲ್ಲನ ನೋಡ್ಕೊಬನ್ನಿ. ಆ್ಯಂಡ್ ಈ ಬೆಡ್ರೂಮ್ಗೆ ನಿಮಗೆ ವಾಕ್ ಇನ್ ವಾರ್ಡ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಅವೈಲೇಬಲ್ ಇದೆ, ಇದಕ್ಕೂ ಸೇಮ್ ಆಸ್ ಇಟ್ ಈಸ್.
ಆ್ಯಂಡ್ ಈ ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಒಂದು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು ಬಾಲ್ಕನಿ ಕೂಡ. ಆ್ಯಂಡ್ ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ, ಅಂದರೆ ಬೆಡ್ರೂಮ್ ನಂಬರ್ 1 ಆಗಿರುತ್ತೆ. ಇದಕ್ಕೂ ಕೂಡ ಫಾಲ್ ಸೀಲಿಂಗ್ಸ್ ವರ್ಕ್ ಆಗಿರ್ಬೋದು, ಸ್ಲೈಡಿಂಗ್ ವಾರ್ಡ್ರೂಮ್ಸ್ ಆಗಿರ್ಬೋದು, ಆ್ಯಂಡ್ ವಾಕಿನ್ ವಾರ್ಡ್ರೂಮ್ ಕೂಡ ಮಾಡಿದ್ದಾರೆ ಈ ಬೆಡ್ರೂಮ್ಗೆ. ಇದಕ್ಕೂ ಕೂಡ ನೀವು ಆರಾಮಾಗಿ ಲಿಫ್ಟ್ ಕೂಡ ಮಾಡ್ಕೊಬೋದು. ಹೈಡ್ರಾಲಿಕ್ ಸಿಸ್ಟಮ್ನ ಪ್ರೊವೈಡ್ ಮಾಡಿದ್ದಾರೆ ಮಂಚಾಗೆಲ್ಲ, ಅಂದರೆ ಸೆಮಿ ಫರ್ನಿಶ್ಡ್ ಅಂತಲೇ ಹೇಳ್ಬೋದು ಈ ಬಿಲ್ಡಿಂಗ್ನ. ಆ್ಯಂಡ್ ಇವಾಗ ಇನ್ನು ನೋಡ್ತಾ ಇದ್ರೆ ಇದು ಬಂದು ನಿಮಗೆ ಬೆಡ್ರೂಮ್ ನಂಬರ್ 2 ಆಗಿರುತ್ತೆ. ಇದಕ್ಕೆ ಕೂಡ ನಿಮಗೆ ಫುಲ್ಲಿ ಫರ್ನಿಶ್ ಮಾಡಿದ್ದಾರೆ. ಆ್ಯಂಡ್ ಸ್ಲೈಡಿಂಗ್ ವಾರ್ಡ್ರೂಮ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ, PVC ವರ್ಕ್ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಮಂಚ ನಿಮಗೆ ಆರಾಮಾಗಿ ಲಿಫ್ಟ್ ಕೂಡ ಮಾಡ್ಕೊಬೋದು, ಯಾಕಂದರೆ ಹೈಡ್ರಾಲಿಕ್ ಸಿಸ್ಟಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೆ. ಇನ್ನು ಅದ್ರ ಜೊತೆಗೆ ನಿಮಗೆ ಒಂದು ಅಟ್ಯಾಚ್ ವಾಶ್ರೂಮ್ ಕೂಡ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ಗೆ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತಿರುತ್ತೆ ಅಟ್ಯಾಚ್ ವಾಶ್ರೂಮ್ ಇದ್ದೇ ಇರುತ್ತೆ. ಆ್ಯಂಡ್ ಇದು ಇವಾಗ ಏನು ನೋಡ್ತಾ ಇದ್ರೆ ಇದು ಬಂದು ನಿಮಗೆ 3ನೇ ಫ್ಲೋರ್ಲಿರೋ ಅಂಥದ್ದು. ಈ ವಾಲ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೀವೇ ನೋಡ್ಬೋದು. ಇನ್ನು ಸನ್ಲೈಟ್ಗೆಲ್ಲ ನಿಮಗೆ ತೊಂದರೆನೇ ಇಲ್ಲ, ಅದಕ್ಕೂ ಕೂಡ ನಿಮಗೆ ಜಾಗನ ಬಿಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಲೈಟ್ ಕೂಡ ತುಂಬಾ ಯೂಸ್ ಆಗಿ ದೊಡ್ಡದಾಗಿ ತುಂಬ ಚೆನ್ನಾಗಿರೋದನ್ನ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಇವಾಗ ನೀವು ಆಲ್ರೆಡಿ 3ನೇ ಫ್ಲೋರಲ್ಲಿ ಇದ್ದೀವಿ. ಈ 3ನೇ ಫ್ಲೋರಲ್ಲಿ ಏನಪ್ಪ ಅಂದರೆ ಇನ್ನೂ ಒಂದು ಬೆಡ್ರೂಮ್ ಇದೆ. ಟೋಟಲ್ ನಿಮಗೆ ಇಲ್ಲಿ 3 ಅಲ್ಲ 4 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಈ ರೂಮಲ್ಲೂ ಕೂಡ ನೀವೇ ನೋಡ್ಬೋದು ವುಡ್ ವರ್ಕ್ ಆಗಿರ್ಬೋದು. ಆ್ಯಂಡ್ ರೂಮ್ ಕೂಡ ಸ್ಪೇಷಿಯಸ್ ಆಗಿದೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಒಂದು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ವಾಶ್ರೂಮ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ, ನೀವೇ ನೋಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಇಲ್ಲೂ ಕೂಡ ನಿಮಗೆ ಶೀಟ್ಸ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಸ್ಪೇಸ್ ನೋಡ್ಬೋದು, ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಬಟ್ಟೆ ಹೋಗಿದ್ರೆ ಬೇಕಾದ್ರೆ ನೀವು ಇಲ್ಲಿ ಕೈಲಿ ಕೂಡ ಹೋಗ್ಕೊಬೋದು ಬಟ್ಟೆಗಳನ್ನ, ಅದಕ್ಕೂ ಫೆಸಿಲಿಟಿ ಕೊಟ್ಟಿದ್ದಾರೆ. ಇನ್ನು ಫುಲ್ ಟಾಪ್ಗೆ ಹೋದರೆ ನಿಮಗೆ ಟ್ಯಾಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಟ್ಯಾಂಕ್ ಬಂದು ನಿಮಗೆ 1,500 ಲೀಟರ್ ಕೆಪಾಸಿಟಿ ಟ್ಯಾಂಕ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಇಷ್ಟು ಬಂದು ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಇಂಡಿವಿಜುವಲ್ ತ್ರಿಪ್ಲೆಕ್ಸ್ ಮನೆಯನ್ನು ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದೀರಾ, ಆರ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ಯಾಕೆ ತಡ ಮಾಡ್ತಾ ಇದ್ರೆ ಈ ಬ್ಯೂಟಿಫುಲ್ ಆದ ಇಂಡಿವಿಜುವಲ್ ತ್ರಿಪ್ಲೆಕ್ಸ್ ಹೌಸ್ನ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಹಾಗಾದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ಇದೇ ಥರ ಪ್ರಾಪರ್ಟಿ ವೀಡಿಯೋಸ್ಗೆ ನಿಮ್ಮ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡೋಣ. ಥ್ಯಾಂಕ್ ಯು, ಬೈ.